ನಮಸ್ತೆ. ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ದೀರೋ ಅವರೆಲ್ರಿಗೂ ಸೌ ಕಿಚನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಬನ್ನಿ ಸ್ನೇಹಿತರೆ, ಇವತ್ತು ನಮ್ಮನೆ ತಿಂಡಿಗೆ ನಾನಿಲ್ಲಿ ಟೊಮೊಟೊ ಗೊಜ್ಜು ಅನ್ನ ಮಾಡ್ಕೊಳ್ತಾ ಇದ್ದೀನಿ. ಈ ಟೊಮೊಟೊ ಗೊಜ್ಜು ಬಂದುಬಿಟ್ಟು ನಮ್ಮ ಮನೆಯಲ್ಲಿ ನನಗೆ ಬುದ್ಧಿ ಬಂದಾಗಿಂದನೂ ನಾನು ಈ ಟೊಮೊಟೊ ಗೊಜ್ಜನ್ನ ತಿಂತಾಯಿದ್ದೀನಿ. ತುಂಬಾ ರುಚಿಯಾಗಿರುತ್ತೆ. ಅಷ್ಟೊಂದು ತುಂಬಾ ಹೆಂಗೆ ಅಂದರೆ ಅದು ನೀವು ಮಾಡ್ಕೊಂಡು ಒಂದು ಸಲ ತಿನ್ನಿ, ಮತ್ತು ನೀವು ಮಾಡ್ತೀರಾ ಈ ಥರ ಗೊಜ್ಜನ್ನೆಲ್ಲ ಅಂತಲೂ ಒಂದು ಕಮೆಂಟ್ಸ್ ಮಾಡಿ, ಹೌದಾ ನಾವು ಈ ಥರನೇ ಮಾಡ್ತಿದ್ದೀವಿ ಅಂತ. ಅಷ್ಟೊಂದು ಚೆನ್ನಾಗಿರುತ್ತೆ. ತುಂಬ ಸಿಂಪಲ್ಲು ಸಹ ಈ ಗೊಜ್ಜನ್ನ ಮಾಡ್ಕೊಳ್ಳೋದು. ನಾನು ತಿಂಗಳಲ್ಲಿ 2 ದಿನ ಆದರೂ ಈ ಗೊಜ್ಜನ್ನ ಮಾಡ್ಕೊಳ್ತೀನಿ. ಟೊಮೊಟೊ 100 ರೂಪಾಯಿ kg ಆದರೂ ಬಿಡಲ್ಲ. 2 ದಿನ ಅಂತೂ ತಿಂಗಳಲ್ಲಿ ಖಂಡಿತವಾಗೂ ನಾನು ಮಾಡ್ಕೊಳ್ತೀನಿ. ತುಂಬಾ ರುಚಿಯಾಗಿರುತ್ತೆ. ಜಾಸ್ತಿ ಮಾಡ್ಕೊಳ್ಳೋದು ಅಂದರೆ ಶುಕ್ರವಾರನೇ ಮಾಡ್ಕೊಳ್ತೀನಿ. ಅವತ್ತಿನ ದಿನ ಸ್ವಲ್ಪ ಕೆಲಸ ಇರುತ್ತೆ, ಈಸಿ ಆಗುತ್ತೆ ಅಡುಗೆ ಮಾಡ್ಕೊಳ್ಳೋದಕ್ಕೆ ಅಂತೇಳ್ಬಿಟ್ಟು ಶುಕ್ರವಾರ ಟೈಮಲ್ಲೇ ನಾನು ಈ ಗೊಜ್ಜನ್ನ ಜಾಸ್ತಿ ಮಾಡ್ಕೊಳ್ತೀನಿ. ವಾರದಲ್ಲಿ ಒಂದು ದಿನ ನಾನು ಹುಳಿ ಅನ್ನ ಮಾಡಿರ್ತೀನಿ ಪ್ರತಿ ಶುಕ್ರವಾರನೂ. ನಿಂಬೆಹಣ್ಣು ಮತ್ತು ಹುಣಸೆ ಹಣ್ಣಿಂದು ಟೊಮೊಟೊ ಗೊಜ್ಜು ಅಂತೇಳಿ ಮಾಡ್ಕೊಳ್ತೀನಿ. ಇವಾಗ ನಾನೊಂದು 6 ಟೊಮೊಟೊನ ತೊಳೆದು ಮೀಡಿಯಮ್ಮಾಗೆ ಕಟ್ ಮಾಡ್ಕೊಂಡಿದ್ದೀನಿ. ಮತ್ತು ಒಂದು ಮೀಡಿಯಮ್ ಈರುಳ್ಳಿ ಸಹ ಸಿಪ್ಪೆ ತೆಗೆದ್ಬಿಟ್ಟು ತೊಳ್ಕೊಂಡು ಕಟ್ ಮಾಡ್ಕೊಳ್ತಾ ಇದ್ದೀನಿ. ಅದನ್ನು ಸಹ ಮೀಡಿಯಮ್ಮಾಗೆ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಇದ್ರ ಜೊತೆಲಿ ನಾನಿಲ್ಲಿ 5 ಹಸಿಮೆಣ್ಸಿನ್ಕಾಯಿನ ಕಟ್ ಮಾಡಿ ಇಟ್ಕೊಳ್ತಾ ಇದ್ದೀನಿ. ನೀವೇನಾದರೂ ಹಸಿಮೆಣ್ಸಿನ್ಕಾಯಿನ ನಾವು ಬಳಸ್ಕೊಳ್ಳೋದಿಲ್ಲ ಅಂತ ಅಂದರೆ ಒಣಮೆಣ್ಸಿನ್ಕಾಯಿನ ಬಳಸ್ಕೋಬೋದು. ಚೆನ್ನಾಗಿರುತ್ತೆ. ಒಣಮೆಣ್ಸಿನ್ಕಾಯಿ ಹಾಕಿದ್ರೂ ರುಚಿ ಇರುತ್ತೆ, ಹಸಿಮೆಣ್ಸಿನ್ಕಾಯಿನೂ ಸಹ ಹಾಕ್ಕೊಂಡ್ರೆ ರುಚಿ ಇರುತ್ತೆ. ನಾನೆಲ್ಲನೂ ಕಟ್ ಮಾಡ್ಕೊಂಡ್ಮೇಲೆ ನಾನಿಲ್ಲಿ ಗ್ಯಾಸ್ ಮೇಲೆ ಬಾಣಲೆ ಇಟ್ಕೊಂಡಿದ್ದೀನಿ. ಬಾಣಲೆಗೆ 2 ಸ್ಪೂನಷ್ಟು ಎಣ್ಣೆ ಸೇರಿಸ್ಕೊಳ್ತಾ ಇದ್ದೀನಿ. ಇವಾಗ ನಾನು ಗ್ಯಾಸ್ ಅಂಟಿಸ್ಕೊಳ್ತೀನಿ. ಎಣ್ಣೆ ಸೇರಿಸ್ಕೊಂಡು ಅರ್ಧ ಸ್ಪೂನಷ್ಟು ಸಾಸಿವೆ ಸೇರಿಸ್ಕೊಳ್ಳೋಣ. ಇದ್ರ ಜೊತೆಲಿ ನಾನು ಒಂದು ಚಿಟಿಕೆ ಜೀರಿಗೆ ಸೇರಿಸ್ಕೊಳ್ತೀನಿ, ಒಂದು ಸ್ವಲ್ಪ. ತುಂಬಾ ರುಚಿಯಾಗಿರುತ್ತೆ. ನಮ್ಮಮ್ಮ ಕೂಡ ಇದೇ ರೀತಿ ಹಾಗೇನು ಮಾಡ್ತಾಯಿದ್ರು. ನಾನಿಲ್ಲಿ ಕರಿಬೇವಿನ ಸೊಪ್ಪು ಸೇರಿಸ್ಕೊಳ್ತಾ ಇದ್ದೀನಿ. ಸ್ವಲ್ಪ ಅದು ತೇವ ಇತ್ತು, ಹಾಗಾಗಿ ಜಾಸ್ತಿ ಸೌಂಡ್ ಚಿಟಪಟ ಅಂತಿದೆ. ಈ ರೀತಿ ಚಿಟಪಟ ಅನ್ಬೇಕಾದ್ರೆ ನಾವು ಲಿಡ್ನ ಕ್ಲೋಸ್ ಮಾಡಿಕೊಂಡ್ರೆ ಎಣ್ಣೆ ಎಲ್ಲ ಕಡೆ ಹರಡೋದು ಕಮ್ಮಿ ಆಗುತ್ತೆ. ನಮಗೆ ಹೆಣ್ಮಕ್ಳಿಗೂ ಕೂಡ ಕೆಲಸ ಕಮ್ಮಿ ಆಗುತ್ತೆ. ನಾನಿವಾಗ ಹಸಿಮೆಣ್ಸಿನ್ಕಾಯಿ ಸೇರಿಸ್ಕೊಂಡು ಒಂದು ರೌಂಡು ಮಿಕ್ಸ್ ಮಾಡ್ಕೊಳ್ತೀನಿ. ಇದಕ್ಕೆ ಇವಾಗ ಸ್ವಲ್ಪ ಹಿಂಗನ್ನ ಸೇರಿಸ್ಕೊಳ್ತೀನಿ. ಇದನ್ನು ಮಿಕ್ಸ್ ಮಾಡಿಕೊಂಡು ನಾನು ಕಟ್ ಮಾಡ್ಕೊಂಡಿರೋ ಈರುಳ್ಳಿನ ಸೇರಿಸ್ಕೊಳ್ತೀನಿ. ಒಂದು ರೌಂಡ್ ಹುರ್ಕೊಳ್ಳೋಣ ಈರುಳ್ಳಿನ. ಈ ರೀತಿಯಾಗಿ ಈರುಳ್ಳಿನ ಹುರ್ಕೊಂಡ್ಮೇಲೆ ನಾನು ಕಟ್ ಮಾಡಿ ಇಟ್ಕೊಂಡಿರೋ ಟೊಮೊಟೊ ಸೇರಿಸ್ಕೊಳ್ತೀನಿ. ನಾನು 6 ಟೊಮೊಟೊ ಕಟ್ ಮಾಡ್ಕೊಂಡಿದ್ನಲ್ಲ ಅದನ್ನು ಸೇರಿಸ್ಕೊಂಡು ಒಂದು ರೌಂಡು ಮಿಕ್ಸ್ ಮಾಡ್ಕೊಳ್ತೀನಿ. ಒಂದು ರೌಂಡ್ ಮಿಕ್ಸ್ ಆದಮೇಲೆ ಇವಾಗ ಸ್ವಲ್ಪ ಉಪ್ಪನ್ನ ಸೇರಿಸ್ಕೊಳ್ಳೋಣ. ನಾವು ಯಾವಾಗಲೂ ಟೊಮೊಟೊ ಹಾಕಿದ್ಮೇಲೆ ಉಪ್ಪನ್ನ ಸೇರಿಸ್ಕೋಬೇಕು, ಆವಾಗ ಬೇಗ ಟೊಮೊಟೊ ಮಾಗುತ್ತೆ. ನಮ್ಮೂರ ಕಡೆ ಅಂತೂ ಈ ಗೊಜ್ಜು ಫೇಮಸ್ಸು. ಟೊಮೊಟೊ ಗೊಜ್ಜು ಅಂದರೆ ಫೇಮಸ್ಸು. ಇವಾಗ ನಾನಿಲ್ಲಿ ಅರ್ಧ ಸ್ಪೂನಷ್ಟು ಅರಿಶಿನ ಪುಡಿ ಸೇರಿಸ್ಕೊಳ್ತೀನಿ. ಅದನ್ನು ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ. ಎಲ್ಲನೂ ಮಿಕ್ಸ್ ಮಾಡಿಬಿಟ್ಟು ಒಂದು 2 ನಿಮಿಷ ಮುಚ್ಚಿಟ್ಕೊಳ್ಳೋಣ. ನೀಟಾಗಿ ರಸ ಬಿಟ್ಕೊಳ್ಳುತ್ತೆ ಟೊಮೊಟೊದು. ನೋಡಿ, ನಾನು ಮುಚ್ಚಿಟ್ಕೊಂಡಿರೋದ್ರಿಂದ ಈ ರೀತಿಯಾಗಿ ರಸ ಬಿಟ್ಕೊಳ್ಳುತ್ತೆ, ಬೇಗ ಬೇಯುತ್ತೆ ಟೊಮೊಟೊ. ಇನ್ನು ಸ್ವಲ್ಪ ಬೇಯಬೇಕು ಇದು ಟೊಮೊಟೊ ಗೊಜ್ಜು. ನಾನು 1-2 ನಿಮಿಷ ಮತ್ತೆ ಮುಚ್ಚಿಟ್ಬಿಟ್ಟು ಬೇಯಿಸ್ಕೊಳ್ತೀನಿ. ನಾನು ಆಲ್ರೆಡಿ ರೈಸ್ನ ಮಾಡಿ ಇಟ್ಕೊಂಡಿದ್ದೀನಿ.
ನೋಡಿ ಈ ರೀತಿಯಾಗಿ ನೀಟಾಗಿ ಟೊಮೊಟೊ ರಸ ಎಲ್ಲ ಬಿಟ್ಕೊಂಡಿರಬೇಕು. ಆ ಲಿಡ್ನ ತೆಗೆದ್ರೆ ಏನು ಪರಿಮಳ ಗೊತ್ತಾ, ಘಮ ಘಮ ಅಂತಿರುತ್ತೆ ಗೊಜ್ಜು. ಏನೂ ಹಾಕಿಲ್ಲ ನಾವು, ಸಿಂಪಲ್ ಮೆಣಸಿನ್ಕಾಯಿ, ಈರುಳ್ಳಿ, ಸಾಸಿವೆ, ಕರ್ಬೇವಿನ ಸೊಪ್ಪು, ಟೊಮೊಟೊ ಅಷ್ಟೇ ಹಾಕಿರೋದು. ಅಷ್ಟು ಚೆನ್ನಾಗಿರುತ್ತೆ ಈ ಗೊಜ್ಜು. ಇನ್ನೊಂದು ಸ್ವಲ್ಪ ಬೇಯಬೇಕು. ಈ ಟೈಮಲ್ಲಿ ನಾನಿವಾಗ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಕಟ್ ಮಾಡಿ ಇಟ್ಕೊಂಡಿದ್ದು ಅದನ್ನು ಸೇರಿಸ್ಕೊಳ್ತೀನಿ. ಸೇರಿಸ್ಬಿಟ್ಟು ಮಿಕ್ಸ್ ಮಾಡಿ ಮತ್ತೆ ಇನ್ನೆರಡು ನಿಮಿಷ ಮುಚ್ಚಿಟ್ಕೊಳ್ಳೋಣ. ಉರಿ ಬಂದ್ಬಿಟ್ಟು ಮಂದ ಉರಿ ಇಟ್ಕೊಳ್ಳೋಣ. ಲೋನು ಮಾಡ್ಕೊಳ್ಳೋದು ಬೇಡ, ಹೈನು ಮಾಡ್ಕೊಳ್ಳೋದು ಬೇಡ. ಇನ್ನೆರಡು ನಿಮಿಷ ಮುಚ್ಚಿಟ್ಕೊಳ್ಳೋಣ. ನೀವು ಎಲ್ಲ ಯಾವ ರೀತಿಯಾಗಿ ನಿಮ್ಮ ಮನೆಗಳಲ್ಲಿ ಗೊಜ್ಜನ್ನ ಮಾಡ್ತೀರಾ ಅಂತ ಕಮೆಂಟ್ ಮಾಡಿ. ನೋಡಿ ನೀಟಾಗಿ ಎಲ್ಲ ರಸ ಬಿಟ್ಕೊಂಡು ಬೆಂದಿದೆ. ಆ ಟೊಮೊಟೊ ಗೊಜ್ಜು ಎಲ್ಲ ಬಿಟ್ಕೊಂಡಿದೆ, ಸ್ವಲ್ಪ ಎಣ್ಣೆ ಸಹ ಬಿಟ್ಟಿದೆ. ಈ ರೀತಿ ಆದರೆ ರೆಡಿಯಾಗಿದೆ ಗೊಜ್ಜು ಅಂತ. ಸಿಂಪಲ್ ರೆಸಿಪಿ. ಇವಾಗ ಇದು ಟೊಮೊಟೊ ಗೊಜ್ಜು ರೆಡಿ ಆಗಿದೆ. ಇವಾಗ ನಾನು ಇದಕ್ಕೆ ಅನ್ನ ಸೇರಿಸ್ಕೊಳ್ತೀನಿ. ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ. ಇನ್ನೂ ಸ್ವಲ್ಪ ಇದೆ, ನಾನು ಸೇರಿಸ್ಕೊಳ್ತೀನಿ ಇನ್ನೂ ಸ್ವಲ್ಪ. ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಬಿಸಿ ಬಿಸಿಯಾದ ಇವತ್ತಿನ ತಿಂಡಿ ಟೊಮೊಟೊ ಗೊಜ್ಜು ಅನ್ನ. ನಮ್ಮೂರ ಕಡೆ ಅಂತೂ ಹೇಳಿದ್ನಲ್ಲ, ಈ ಗೊಜ್ಜು ಫೇಮಸ್ಸು. ಟೊಮೊಟೊ ಗೊಜ್ಜು ಅನ್ನ ಅಂದ್ರೆ ಫೇಮಸ್ಸು. ಅಷ್ಟು ಚೆನ್ನಾಗಿರುತ್ತೆ, ಸಿಂಪಲ್ಲು. ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಿದ್ರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಲ್ಲನೂ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ನೋಡಿ ಇವತ್ತಿನ ತಿಂಡಿ ಟೊಮೊಟೊ ಗೊಜ್ಜು ಅನ್ನ ರೆಡಿ ಆಗಿದೆ. ನೀವೆಲ್ಲ ಯಾವ ರೀತಿಯಾಗಿ ಮಾಡ್ಕೊಳ್ತೀರಾ ಟೊಮೊಟೊ ಗೊಜ್ಜು ಅನ್ನ ಅಂತೇಳಿ ಒಂದು ಕಮೆಂಟ್ಸ್ ಮಾಡಿ. ಮತ್ತು ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಗೆ ಇಷ್ಟ ಆದರೆ ಈ ವಿಡಿಯೋ ಒಂದು ಲೈಕ್ ಕೊಡಿ. ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ದೀರೋ ಅವರೆಲ್ರಿಗೂ ಥ್ಯಾಂಕ್ ಯು. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಹೀಗೆ ಎಲ್ಲರೂ ನನಗೆ ಸಪೋರ್ಟ್ ಮಾಡ್ತಾಯಿದ್ರಿ. ಥ್ಯಾಂಕ್ ಯು.